ವೀಕ್ಷಕರೇ, ಅದೊಂದು ಕಾಲ ಇತ್ತು. ಆಗ ಕಾರು ಅಂದ ತಕ್ಷಣ ಮೊದಲು ಮನಸ್ಸಲ್ಲಿ ಮೂಡ್ತಾ ಇದ್ದಂತಹ ಒಂದು ಕಲ್ಪನೆ ಅಂಬಾಸಿಡರ್ ಕಾರ್. ಸುಮಾರು 50 ವರ್ಷಕ್ಕೂ ಹೆಚ್ಚು ವರ್ಷಗಳ ಕಾಲ ಭಾರತದ ರಸ್ತೆಯನ್ನಾಳಿದ ಇದನ್ನ ನಮ್ಮ ಭಾರತದ ರಸ್ತೆಗಳ ರಾಜ ಅಂತ ಕರೀತಾ ಇದ್ರು. ಜನರು ಮನಸ್ಸಲ್ಲಿ ಒಂದು ರೀತಿಯ ಭಾವನಾತ್ಮಕ ನಟನ ಹೊಂದಿತ್ತು. ಇನ್ನು ಇವತ್ತಿಗೂ ಈ ಕಾರನ್ನ ಹುಚ್ಚರಂತೆ ಪ್ರೀತಿಸೋರು ತುಂಬಾ ಜನ ಇದ್ದಾರೆ. ಇನ್ನು ಇಷ್ಟೊಂದು ಹವಾ ಇಟ್ಟಿದ್ದಂತಹ ಈ ಕಾರ್ನ ಉತ್ಪಾದನೆ ಸ್ಥಗಿತಗೊಂಡಿದ್ದೇಕೆ, ಮತ್ತೆ ಈ ಕಾರ್ಗಳ ಬಗ್ಗೆ ನಿಮ್ಗೆ ಗೊತ್ತಿಲ್ಲದಿರೋ ಒಂದಷ್ಟು ವಿಷಯಗಳನ್ನ ಈ ವಿಡಿಯೋದಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ವೀಕ್ಷಕರೇ, ಈ ಒಂದು ಕಾರನ್ನ ಇಂಗ್ಲೆಂಡ್ ನ ಮೋರಿಸ್ ಆಕ್ಸ್ಫೋರ್ಡ್ 3 ಮಾಡೆಲ್ ಅನ್ನ ಸ್ವಲ್ಪ ಬದಲಾವಣೆ ಮಾಡಿ 1957 ಅಥವಾ 58ರ ಆಸ್ಪಾಸಲ್ಲಿ ಅಂಬಾಸಿಡರ್ ಕಾರನ್ನ ರೂಪಿಸಲಾಯಿತು. ಇನ್ನು CK ಬಿರ್ಲಾ ಒಡೆತನದಲ್ಲಿ ಪಶ್ಚಿಮ ಬಂಗಾಳದ ಉತ್ತರಾಪಾರದಲ್ಲಿ ಅಂಬಾಸಿಡರ್ ಘಟಕವನ್ನ ಪ್ರಾರಂಭಿಸುತ್ತಾರೆ. ಇನ್ನು ಇದು ಸ್ವಾತಂತ್ರ್ಯಕ್ಕೂ ಮುನ್ನ ಗುಜರಾತ್ನಲ್ಲಿ ಮೋರಿಸ್ ಕಂಪನಿ ಕಾರುಗಳ ಜೋಡಣಾ ಘಟಕವನ್ನ ಹೊಂದಿತ್ತು. ನಂತರದ ದಿನಗಳಲ್ಲಿ ಅದೇ ಉದ್ದಿಮೆ ಹಿಂದೂಸ್ತಾನ್ ಮೋಟಾರ್ಸ್ ಹೆಸರಲ್ಲಿ ಅಂಬಾಸಿಡರ್ ಕಾರಿನ ಜನ್ಮಕ್ಕೆ ಕಾರಣವಾಯಿತು. ಇನ್ನು ಅಂಬಾಸಿಡರ್ ಕಾರ್ನ ಇನ್ನೊಂದು ವಿಶೇಷತೆ, ದೇಶಕ್ಕೆ ಮೊದಲ ಡೀಸೆಲ್ ಇಂಜಿನ್ ಅನ್ನ ಪರಿಚಯಿಸಿದ್ದು ಅಂಬಾಸಿಡರ್ ಕಾರ್. ಇನ್ನು ಹಿಂದೂಸ್ತಾನ್ ಮೋಟಾರ್ಸ್ 56 ವರ್ಷಗಳ ಕಾಲ ಅಂಬಾಸಿಡರ್ ಕಾರ್ಗಳನ್ನ ಪ್ರೊಡಕ್ಷನ್ ಏನ್ ಮಾಡಿತ್ತು, ಅಷ್ಟು ಕಾರುಗಳ ಪೈಕಿ 16% ಕಾರನ್ನ ಭಾರತ ಸರ್ಕಾರವೇ ಕೊಂಡ್ಕೊಂಡಿತ್ತು. ಇನ್ನು ಈ ಕಾರು ಭಾರತದ ಅಂದಿನ ಘಟಾನುಘಟಿ ರಾಜಕಾರಣಿಗಳ ಮೆಚ್ಚಿನ ಕಾರ್ ಕೂಡ ಆಗಿತ್ತು. ಇನ್ನು ಭಾರತದ ಅತಿ ಹೆಚ್ಚು ವರ್ಷಗಳ ಕಾಲ ಒಂದು ಕಾರ್ ಏನಾದ್ರೂ ನಿರಂತರವಾಗಿ ಪ್ರೊಡಕ್ಷನ್ ಆಗಿತ್ತು ಅಂದ್ರೆ ಅದು ಅಂಬಾಸಿಡರ್ ಕಾರ್ ಮಾತ್ರ. ಅಂದ್ರೆ ಸತತವಾಗಿ ಸುಮಾರು 56 ವರ್ಷಗಳ ಕಾಲ ನಿರಂತರವಾಗಿ ಈ ಒಂದು ಕಾರುಗಳ ಉತ್ಪಾದನೆ ಮಾಡಲಾಗ್ತಾ ಇತ್ತು. ಇನ್ನು ಒಂದು ಸರ್ವೆ ಪ್ರಕಾರ ಭಾರತದ ಕಾರು ಅಪಘಾತ ಪ್ರಕರಣಗಳಲ್ಲಿ ಅತಿ ಹೆಚ್ಚು ಜನರ ಪ್ರಾಣಗಳನ್ನ ಉಳಿಸಿರೋ ಕಾರ್ ಅಂದ್ರೆ ಅದು ಅಂಬಾಸಿಡರ್ ಕಾರ್. ಹಾಗಾಗಿ ಇದು ಅಪಘಾತವಾದಾಗ ಪ್ರಾಣ ಉಳಿಸುವಂತಹ ಏಕೈಕ ಕಾರ್ ಅಂದ್ರೆ ಅದು ಅಂಬಾಸಿಡರ್ ಕಾರ್ ಆಗಿತ್ತು. ಮತ್ತೆ 2013ರಲ್ಲಿ ವರ್ಲ್ಡ್ ಬೆಸ್ಟ್ ಟ್ಯಾಕ್ಸಿ ಅಂತ ಒಂದು ಕಾಂಪಿಟೇಷನ್ ಮಾಡಿದ್ರು. ಇದರಲ್ಲಿ ಪ್ರಪಂಚದ ಹಲವಾರು ದೇಶಗಳಿಂದ ಆಯಾ ದೇಶದ ಒಂದೊಂದು ಟ್ಯಾಕ್ಸಿಗಳು ಬಂದಿತ್ತು. ಅದರಲ್ಲಿ ನಮ್ಮ ಭಾರತದ ಅಂಬಾಸಿಡರ್ ಕಾರ್ ಕೂಡ ಭಾಗವಹಿಸಿತ್ತು. ಮತ್ತೆ ಆ ಕಾಂಪಿಟೇಷನ್ ಅಲ್ಲಿ ಪ್ರಪಂಚದ ಎಲ್ಲಾ ದೇಶಗಳನ್ನ ಹಿಂದಿಕ್ಕಿ ಭಾರತದ ಅಂಬಾಸಿಡರ್ ಕಾರ್ ದಿ ವರ್ಲ್ಡ್ ಬೆಸ್ಟ್ ಟ್ಯಾಕ್ಸಿ ನ ಒಂದು ಪ್ರಶಸ್ತಿಗೆ ಭಾಜನವಾಗಿತ್ತು. ವಿಶ್ವದ ಅತಿ ಶ್ರೇಷ್ಠ ಟ್ಯಾಕ್ಸಿ ಎಂಬ ಹೆಗ್ಗಳಿಕೆ ಗಳಿಸಿದ್ದು ಅಂಬಾಸಿಡರ್ ಕಾರ್ ಎಂಬುದನ್ನ ನಾವ್ಯಾರೂ ಮರೆಯುವಂತಿಲ್ಲ. ಅದು ಭಾರತದ ಕಾರಿಗೆ ಸಿಕ್ಕ ಮೊದಲ ಹೆಮ್ಮೆ ಕೂಡ. ಹೀಗೆ ಕಾರು ಅಂದ್ರೆ ಅಂಬಾಸಿಡರ್ ಕಾರ್ ಎಂಬ ಕಲ್ಪನೆಯೊಂದಿಗೆ ಬೆಸೆದುಕೊಂಡಿದ್ದ ಅಂಬಾಸಿಡರ್ ಕಾರ್ 2000 ಇಸವಿಯ ವೇಳೆಗೆ ಕಡಿಮೆಯಾಗಿತ್ತು. 1990ರ ನಂತರ ಭಾರತಕ್ಕೆ ವಿದೇಶಿ ಕಾರುಗಳು ಬರತೊಡಗಿದ್ದು, ಹಳೆ ವಿನ್ಯಾಸವನ್ನೇ ಹೊಂದಿದ್ದ ಅಂಬಾಸಿಡರ್ ಕಾರ್ ನಿಧಾನವಾಗಿ ಆಕರ್ಷಣೆ ಕಳೆದುಕೊಳ್ತು. ಮತ್ತೆ ಹಣಕಾಸಿನ ಕೊರತೆ ಕೂಡ ಅಂಬಾಸಿಡರ್ ಕಾರ್ ಹಿಂದೆ ಉಳಿಯುವಂತೆ ಮಾಡಿತು. ನಂತರದ ದಿನಗಳಲ್ಲಿ ನಿರ್ದಿಷ್ಟ ಮಟ್ಟದ ಗ್ರಾಹಕರನ್ನ ಸೆಳೆಯುವಲ್ಲಿ ಅಂಬಾಸಿಡರ್ ಕಾರ್ ವಿಫಲವಾಯಿತು. ಇನ್ನು ಹಿಂದೂಸ್ತಾನ್ ಮೋಟಾರ್ ಸಂಸ್ಥೆ 2001ರಿಂದ ಈಚೆಗೆ ಭಾರಿ ಪ್ರಮಾಣದ ನಷ್ಟವನ್ನ ಅನುಭವಿಸಿತು. ಎಷ್ಟರ ಮಟ್ಟಿಗೆ ಅಂದ್ರೆ ತನ್ನ ನೌಕರರಿಗೆ ಸಂಬಳವನ್ನು ಕೊಡುವುದು ಕೂಡ ಕಷ್ಟವಾಗಿ ಹೋಯಿತು. ಹಾಗಾಗಿ ಅಂತಿಮವಾಗಿ 2014ರಲ್ಲಿ ಅಂಬಾಸಿಡರ್ ಕಾರ್ಗಳ ಉತ್ಪಾದನೆಗೆ ಹಿಂದೂಸ್ತಾನ್ ಮೋಟಾರ್ಸ್ ಗುಡ್ ಬೈ ಹೇಳ್ತು. ಆದರೂ ಭಾರತೀಯರ ಪಾಲಿಗೆ ಅಂಬಾಸಿಡರ್ ಕಾರ್ ಯಾವತ್ತೂ ಕೂಡ ಅಚ್ಚುಮೆಚ್ಚಿನ ಕಾರ್ ಆಗಿದೆ. ಇದಿಷ್ಟು ಅಂಬಾಸಿಡರ್ ಕಾರ್ ಬಗ್ಗೆ ಇರುವ ಒಂದು ಚಿಕ್ಕ ಮಾಹಿತಿ. ನಮಸ್ಕಾರ ವೀಕ್ಷಕರೇ, ಅದೊಂದು ಕಾಲ ಇತ್ತು. ಆಗ ಕಾರು ಅಂದ ತಕ್ಷಣ ಮೊದಲು ಮನಸ್ಸಲ್ಲಿ ಮೂಡ್ತಾ ಇದ್ದಂತಹ ಒಂದು ಕಲ್ಪನೆ ಅಂಬಾಸಿಡರ್ ಕಾರ್. ಸುಮಾರು 50 ವರ್ಷಕ್ಕೂ ಹೆಚ್ಚು ವರ್ಷಗಳ ಕಾಲ ಭಾರತದ ರಸ್ತೆಯನ್ನಾಳಿದ ಇದನ್ನ ನಮ್ಮ ಭಾರತದ ರಸ್ತೆಗಳ ರಾಜ ಅಂತ ಕರೀತಾ ಇದ್ರು. ಜನರು ಮನಸ್ಸಲ್ಲಿ ಒಂದು ರೀತಿಯ ಭಾವನಾತ್ಮಕ ನಟನ ಹೊಂದಿತ್ತು. ಇನ್ನು ಇವತ್ತಿಗೂ ಈ ಕಾರನ್ನ ಹುಚ್ಚರಂತೆ ಪ್ರೀತಿಸೋರು ತುಂಬಾ ಜನ ಇದ್ದಾರೆ. ಇನ್ನು ಇಷ್ಟೊಂದು ಹವಾ ಇಟ್ಟಿದ್ದಂತಹ ಈ ಕಾರ್ನ ಉತ್ಪಾದನೆ ಸ್ಥಗಿತಗೊಂಡಿದ್ದೇಕೆ, ಮತ್ತೆ